ಹಾಯ್ ಹೆಲೋ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೈಸ್. ಇವತ್ತೊಂದು ನ್ಯೂ ಥಿಂಗ್ಸ್ನ ನಿಮ್ಮೊಂದಿಗೆ ತೊಗೊಬಂದಿದ್ದೀನಿ. ಸೊ ದಟ್ ಈ ಫುಲ್ ಲಾಗ್ ಬಂದುಬಿಟ್ಟು ಈ ಎರಡು ಥಿಂಗ್ಸ್ನ ನಾನು ಹೆಂಗೆ ರೆಡಿ ಮಾಡಿದೆ ಅನ್ನೋದ್ರ ಬಗ್ಗೆ ಇರುತ್ತೆ. ಸೊ ಇದಕ್ಕೆ ನಾನು ಸ್ವೀಟಾಗಿ ಸೋನು ಮೋನು ಅಂತ ಹೆಸರಿಟ್ಟಿದ್ದೀನಿ. ನೀವು ಐ ಥಿಂಕ್ ಕೇಳಿರ್ತೀರ, ಕಿಪ್ಪಿಗೀರ್ತಿ ಬಂದುಬಿಟ್ಟು ಅವ್ರ ಮನೇಲಿರೋ ಬೆಕ್ಕಿಗೆ ಇಟ್ಟಿದ್ದಾರಲ್ಲ, ಅದೇ ಥರ ನಾನು ವೈಲ್ಡ್ ಎನಿಮಲ್ಗೆ ಇಟ್ಟಿದ್ದೀನಿ. ಸೊ ಇದು ಹೇಗೆ ಪ್ರಿಪೇರ್ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ ನೋಡಿ. ಈ ಫಸ್ಟ್ ಥಿಂಗ್ಸ್ ನಮ್ಗೆ ಈ ಥರ ಬಾಟಲ್ಸ್ ಬೇಕಾಗತ್ತೆ. ನಿಮ್ಮ ಮನೇಲಿ ಎಲ್ಲರ ಮನೇಲೂ ಇರುತ್ತೆ ಈ ಥರ ಬಾಟಲ್ಸು, ಬಿಸ್ಲರಿ ಬಾಟಲ್ಸು. ಆಲ್ಮೋಸ್ಟ್ ಈಗ 10 ರೂಪಾಯಿಗೇನೋ ತೊಗೊಂಡು ಕುಡಿದಿರ್ತೀವಲ್ವ, ಆ ಥರದ್ದು. ಸೊ ಅದನ್ನು ತೊಗೋಬೇಕು. ಆ್ಯಂಡ್ ಸಿಸರು ಆ್ಯಂಡ್ ಕಲರ್ಸು, ಇಷ್ಟೇ ಥಿಂಗ್ಸು ಗೈಸ್ ಮಾಡೋದಕ್ಕೆ. ಆ್ಯಂಡ್ ನಿಮ್ಮ ಟೈಮ್ ಕೂಡ ಬೇಕಾಗಿರೋದು ಇದಕ್ಕೆ. ಆ್ಯಂಡ್ ಫಸ್ಟ್ ಥಿಂಗ್ ನಾವೇನು ಮಾಡಬೇಕು ಅಂದರೆ ಅದ್ರ ಮೇಲ್ಗಡೆ ಇರುವಂಥ ಸ್ಟಿಕ್ಕರ್ಗಳನ್ನೆಲ್ಲ ಕಿತ್ಕೊಂಡ್ಬಿಡಬೇಕು. ಯಾವುದೇ ಸ್ಟಿಕ್ಕರ್ನ ಇಟ್ಕೋಬಾರ್ದು. ಆ್ಯಂಡ್ ಅದು ಅಂಟಿದ್ರೂ ಕೂಡ ಅದು ನೀಟಾಗಿ ಕಿತ್ಕೊಂಡ್ಬಿಡಿ. ಇಲ್ಲಾಂದರೆ ಒಂದ್ಸಲ ವಾಶ್ ಮಾಡಿಬಿಟ್ಟು ಬಿಸಿಲಿಗೆ ಒಣಗಿಸ್ಕೊಬಿಡಿ, ಇದು ಬೆಸ್ಟು. ಸೊ ನೀವು ಕ್ಲೀನಾಗಿದ್ದರೆ ನಿಮಗೂ ಪೇಂಟ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಹಾಗಾಗಿ. ಆ್ಯಂಡ್ ಇನ್ನೊಂದೇನೆಂದರೆ ಈ ಥರ ಸ್ಮೂತ್ ಪ್ಲಾಸ್ಟಿಕ್, ಅಂದರೆ ಸ್ಮೂತ್ ಬೆಂಡ್ ಆಗೋಂಥ ಬಾಟಲ್ಸ್ನ ತೊಗೊಂಡ್ರೆ ಚೆನ್ನಾಗಿರುತ್ತೆ. ಸ್ವಲ್ಪ ಹಾರ್ಡ್ ಇರೋ ಬಾಟಲ್ಸ್ ತೊಗೊಂಡ್ಬಿಟ್ರೆ ಅದು ಬೆಂಡ್ ಮಾಡಬೇಕಾದ್ರೆ ನಮಗೆ ಕಷ್ಟ ಆಗುತ್ತೆ, ಆ ರೀಸನ್ಗೋಸ್ಕರ. ಸೊ ನಿಮ್ಮನೆ ಎಲ್ಲರ ಮನೇಲೂ ಆಲ್ಮೋಸ್ಟ್ ಇರುತ್ತೆ. ಸುಮ್ಮನೆ ಈ ಥರ ಕಸ ಅಂತ ಹೇಳ್ಬಿಟ್ಟು ನಾವು ಎಸೆಯೋ ಬದಲು ಇದರಿಂದ ನಾವು ಒಂದೊಂದು ಕ್ರಾಫ್ಟ್ನ ರೆಡಿ ಮಾಡಿದ್ರೆ ಚೆನ್ನಾಗಿರುತ್ತೆ, ನೋಡೋಕ್ಕೂ ಚೆನ್ನಾಗಿರುತ್ತೆ. ಆ್ಯಂಡ್ ಚಿಕ್ಕ ಮಕ್ಕಳಂತೂ ಮನೇಲಿದ್ದರೆ ಅವರಿಗೂ ಒಂಥರ ಒಂದು ಹೊಸ ಥಿಂಗ್ಸ್ನ ನಾವು ಮಾಡಿಕೊಟ್ಟಂಗಿರುತ್ತೆ. ಸೊ ನೀವು ಕೂಡ ಟ್ರೈ ಮಾಡಿ, ಮತ್ತು ಈ ಲಾಗ್ನ ಲಾಸ್ಟ್ ತನಕನೂ ಸ್ಕಿಪ್ ಮಾಡದೆ ನೋಡಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಇದು ತುಂಬ ಹೆಲ್ಪ್ಫುಲ್ ಆಗಿದೆ. ಸೊ ನೋಡಿ ಗಾಯ್ಸ್, ಆ್ಯಕ್ಚುಲಿ ನಾನು ನೀಟಾಗಿ ಅದ್ರ ಮೇಲಿರುವಂಥ ಏನೇ ಒಂದು ಲೈಕ್ ಸ್ಟಿಕ್ಕರ್ ಇದ್ರೂ ಅದನ್ನ ಕಿತ್ಕೊಂಡು ನೀಟಾಗಿ ಈ ಥರ ಇಟ್ಕೊಂಡಿದ್ದೀನಿ ಇವಾಗ. ಸೊ ಬನ್ನಿ ಇವಾಗ ಹೇಗೆ ಮಾಡೋದು ಅನ್ನೋದ್ರ ಬಗ್ಗೆ ಹೇಳ್ತೀನಿ. ಫಸ್ಟ್ ನಾವು ಏನು ಮಾಡಬೇಕು ಅಂದರೆ, ನಮ್ಮಲ್ಲಿ ಏನಾದರೂ ಮಾರ್ಕರ್ ಪೆನ್ ಇದ್ದರೆ ಯೂಸ್ ಮಾಡಿ. ಸೊ ನಾನು ಒಂದು ಬ್ಲ್ಯಾಕ್ ಕಲರಲ್ಲಿರೋಂಥ, ಅದು ಆ್ಯಕ್ಚುಲಿ ನನಗೆ ವೇಸ್ಟ್ ಅಂತ ಎತ್ತಿಟ್ಕೊಂಡಿರೋ ಒಂದು ಪೆನ್ನನ್ನು ಯೂಸ್ ಮಾಡಿ ಟ್ರೈ ಮಾಡಿದೆ, ಬಟ್ ಅದು ವರ್ಕ್ ಆಗಿಲ್ಲ. ಸೊ ಆಮೇಲೆ ಏನು ಮಾಡಿದೆ ಅಂದರೆ, ಪೇಂಟ್ ಇತ್ತು ಲೈಟಾಗಿ, ನಮ್ಮ ಕಲರ್ ಪೇಂಟ್ ಇರುತ್ತಲ್ಲ, ಆ ಬ್ಲ್ಯಾಕ್ ಕಲರ್ ಪೇಂಟಲ್ಲಿ ನಾನು ಫಸ್ಟು ಸ್ಕೆಚ್ನ ಮಾಡಿಕೊಂಡೆ. ಈ ಸ್ಕೆಚ್ನ ನಾನು ಈ ಮುಚ್ಚೋ ಕ್ಯಾಪ್ ಇರುತ್ತಲ್ವ, ಆ ಕ್ಯಾಪ್ ಹಾಕೋಂಥ ಸೈಡಲ್ಲಿ ಈ ಥರ ಬಿಡಿಸ್ಕೋಬೇಕು. ಆ್ಯಂಡ್ ಇದನ್ನು ನಾನು ಗೂಗಲಲ್ಲಿ ಹೋಗ್ಬಿಟ್ಟು ಅದು ಇಮೇಜ್ನ ನೋಡಿಬಿಟ್ಟು, ಆ್ಯಕ್ಚುಲಿ ನನ್ನ ಥಾಟ್ ಏನಿತ್ತು ಅಂದರೆ, ಈ ಬಾಟ್ಲಿ ಸ್ವಲ್ಪ ದೊಡ್ಡ ಇರೋದ್ರಿಂದ ಜಿರಾಪೆ ಥರ ಏನಾದರೂ ರೆಡಿ ಮಾಡುವ ಚೆನ್ನಾಗಿರುತ್ತೆ ಅನ್ನೋದಕ್ಕೆ. ಸೊ ಅಲ್ಲಿ ಹೋಗಿ ಗೂಗಲಲ್ಲಿ ಹೋಗ್ಬಿಟ್ಟು ಜಿರಾಪೆದೊಂದು ಫೋಟೋನ ಎತ್ಬಿಟ್ಟು ಆ ಮುಖಕ್ಕೆ ಸ್ವಲ್ಪ ಕಾರ್ಟೂನ್ ಲುಕ್ ಥರ ಕೊಡ್ಬೋದು ಅಂತ ಹೇಳ್ಬಿಟ್ಟು ಈ ಥರ ರೆಡಿ ಮಾಡಿದ್ದೀನಿ. ಆ್ಯಂಡ್ ಇದು ಬ್ಯಾಕ್ ಸೈಡು, ಓಕೆ, ಫ್ರಂಟ್ ಫೇಸ್ ಆದಮೇಲೆ ಕತ್ತು ಬಂದುಬಿಟ್ಟು ಹಿಂದ್ಗಡೆ ಈ ಥರ ತೊಗೋಬೇಕು ನೋಡಿ. ಹಿಂದ್ಗಡೆ ಕತ್ತು, ಮುಂದ್ಗಡೆ ಫೇಸು, ಆಯಿತಾ? ಸೊ ಇವಾಗ ನೀಟಾಗಿ ಇದನ್ನ ಕಟ್ ಮಾಡ್ಕೋಬೇಕು. ಸೊ ಅದು ಕಟ್ ಆದಮೇಲೆ ಹೇಗಾಗುತ್ತೆ ಅಂದರೆ ನೋಡಿ, ಈ ಥರ ಬರುತ್ತೆ ಶೇಪು. ಸೊ ನೀಟಾಗಿ ನಾವೇನು ಸ್ಕೆಚ್ ಮಾಡ್ಕೊಂಡಿದ್ನಲ್ಲ ಅದೇ ಥರ ಎಲ್ಲ ಕಟ್ ಮಾಡ್ಕೊಂಡಿದ್ದೀನಿ. ಸೊ ಇದು ಸ್ವಲ್ಪ ಅಳತೆ ನೋಡಿಬಿಟ್ಟು ಮಾಡಿ. ಮುಖ ಮತ್ತು ಕತ್ತಿಗೆ ಸ್ವಲ್ಪ ಸ್ಪೇಸಲ್ಲಿ ಮಾಡಿ, ಬಟ್ ಈ ಕಡೆ ಕೆಳಗಡೆ ಸೈಡ್ ಇರುತ್ತಲ್ಲ ಅದು ಸ್ವಲ್ಪ ಜಾಸ್ತಿ ಸ್ಪೇಸ್ನ ಬಿಡಿ. ಸೊ ಹಾಗಾಗಿ ಇದನ್ನು ನೀವು ಒಂದು ಪಾಟ್ ರೀತಿಯೂ ಯೂಸ್ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ಆ್ಯಂಡ್ ತುಂಬ ಕತ್ತನ್ನು ಉದ್ದ ಮಾಡಿದ್ರೂ ಅದು ಬೇಗ ಕೆಳಗಡೆ ಬಿದ್ದೋಗುತ್ತೆ. ಸೊ ನೀಟಾಗಿ ನೋಡಿಕೊಂಡು ಅಳತೆ ಮಾಡಿಕೊಂಡು ಈ ಥರ ಕಟ್ ಮಾಡ್ಕೊಳ್ಳಿ. ಸೊ ಇವಾಗ ನೆಕ್ಸ್ಟು ಕಲರ್ ಮಾಡುವ ಬನ್ನಿ. ಸೊ ಇದು ಫೈನಲ್ ಲುಕ್ಕು. ಕಲರ್ ಮಾಡಿದ್ಮೇಲೆ ಹೆಂಗೆ ಕಾಣಿಸ್ತಿದೆ ಅಂತ ಹೇಳಿ. ಐ ಥಿಂಕ್ ಇದು ಕಲರ್ ಮಾಡೋದು ನಿಮ್ಗೆ ತೋರಿಸ್ಬೇಕು ಅಂತ ಅಂದ್ಕೊಂಡೆ, ಬಟ್ ನನಗೆ ನನ್ನ ಫೋಟೋ ನೋಡಿಕೊಂಡು ಅದು ಮುಖದ ಡಿಸೈನು ಅದು ಇದೆಲ್ಲ ಬಿಡಿಸ್ಬಿಟ್ಟು ಮಾಡಬೇಕಾಯಿತು. ಹಾಗಾಗಿ ನಾನು ಮೊಬೈಲಲ್ಲೇ ವಿಡಿಯೋ ಮಾಡಿಕೊಂಡು ಇಮೇಜ್ ಕೂಡ ನೋಡ್ಕೊಂಡು ಮಾಡೋದು ಕಷ್ಟ ಆಯಿತು. ಹಾಗಾಗಿ ಜಸ್ಟು ನಾನು ಪೇಂಟ್ ಮಾಡಿಬಿಟ್ಟು ನಿಮಗೊಂದು ವ್ಯೂ ತೋರಿಸುವ ಅಂತ ಹೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ಈ ಥರ ಬಂದಿದೆ ಫೈನಲ್ ಲುಕ್ಕು. ಇದು ಆಲ್ಮೋಸ್ಟ್ ಜಿರಾಫೆ ಮುಖದ ಥರನೇ ಮಾಡೋಕ್ಕೆ ಟ್ರೈ ಮಾಡಿದ್ದೀನಿ. ನನಗೆ ಗೊತ್ತಿಲ್ಲ ಅದು ಹಾಗೆ ಕಾಣಿಸ್ತಿದೆಯಾ ಏನು ಅಂತ. ಸೊ ಪ್ಲೀಸ್ ಕಮೆಂಟ್ ಮಾಡಿ ನಿಮ್ಗೆ ಹೆಂಗೆ ಕಾಣಿಸ್ತಿದೆ ಅಂತ. ಆ್ಯಂಡ್ ಇನ್ನೊಂದು ಬಾಟಲ್ ಇತ್ತಲ್ಲ, ಅದರಿಂದ ಇನ್ನೊಂದು ಅನಿಮಲ್ನ ರೆಡಿ ಮಾಡುವಂತ ಹೋದೆ. ಅದು ಕೂಡ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಥೀಮಲ್ಲಿ ಝೀಬ್ರಾ ಇದಕ್ಕೆ ಕಲರ್ ಕೊಡುವ ಅಂತ ಝೀಬ್ರಾದು ಇಮೇಜನ್ನ ನೋಡಿಬಿಟ್ಟು ಇದನ್ನು ಮುಖನ ಎಲ್ಲ ಕ್ರಿಯೇಟ್ ಮಾಡಿದೆ, ಸೇಮ್ ಅದೇ ಥರ. ಆಮೇಲೆ ಇದೊಂದು ಚಿಕ್ಕ ಬಾಟಲ್ ಆಗಿತ್ತು. ಸೊ ಹಾಗಾಗಿ ನೀಟಾಗಿ ಇದಕ್ಕೂ ಕೂಡ ಕಲರ್ ಆಗಿ ಪೇಂಟ್ ಮಾಡಿದ್ದೀನಿ. ನೋಡಿ ಹೆಂಗೆ ಕಾಣಿಸ್ತಿದೆ ಅಂತ. ಗೈಸ್, ಐ ಹೋಪ್ ನಿಮಗೆ ಈ ವಿಡಿಯೋ ತುಂಬ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ. ಹಾಗೆ ನನ್ನ ಚಾನಲ್ನ ಯಾರೆಲ್ಲ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಮತ್ತು ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಮಾಡಿ. ಥ್ಯಾಂಕ್ ಯು.